ವಿದ್ಯಾರ್ಥಿಗಳೇ, ಈ ದಿನ ನಾನು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯಪೂರಕ ಅಧ್ಯಯನದ ಎರಡನೇ ಪಠ್ಯವಾಗಿರ್ತಕ್ಕಂತಹ ಸಾರ್ಥಕ ಎಂಬ ಈ ಒಂದು ಪದ್ಯ ಭಾಗದ ಬಗ್ಗೆ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ಮನುಷ್ಯನ ಜೀವನ ಕೊನೆಯಲ್ಲಿ ಏನಾದರೂ ಒಂದು ಆತನ ಜನ್ಮ ಅಥವಾ ಜೀವನ ಸಾರ್ಥಕ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ ಕೂಡ. ತಾನು ಬದುಕಿದ್ದು ಏನಾದರೂ ಒಂದು ಸಮಾಜಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಆಗಬೇಕು, ಆಗ ತನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯ ಭಾಗದಲ್ಲಿ ಕವಿ ದಿನಕರ ದೇಸಾಯಿ ಇವರು ತುಂಬ ಸರಳ ಹಾಗೂ ಸುಂದರವಾದಂತಹ ಕೆಲವೊಂದು ಉಪಮೇಯಗಳ ಮೂಲಕ ಉದಾಹರಣೆಗಳನ್ನು ಕೊಡ್ತಾ ತನ್ನ ಜನ್ಮ ಯಾವ ರೀತಿ ಸಾರ್ಥಕ ಆಗಬೇಕು ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಯಪಡಿಸಿದರೆ. ಬನ್ನಿ ಇವತ್ತು ನಾವು ಈ ಪದ್ಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜನ್ಮವನ್ನು, ನಮ್ಮ ಜೀವನವನ್ನು ಯಾವ ರೀತಿ ಪಾವನ ಮಾಡಿಕೊಂಡು ನಮ್ಮ ಹುಟ್ಟನ್ನು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಮೊದಲಿಗೆ ನಾವು ಈ ಸಾರ್ಥಕ ಪದ್ಯ ಭಾಗದ ಕರ್ತೃವಾಗಿರ್ತಕ್ಕಂತಹ ಕವಿ ದಿನಕರ ದೇಸಾಯಿ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಪದ್ಯ ಭಾಗಕ್ಕೆ ಪ್ರಾರಂಭ ಮಾಡೋಣ. ಹೊಸ ಕನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮ ಎಂದು ಪ್ರಖ್ಯಾತಿಯಾಗಿರ್ತಕ್ಕಂಥವರು ಶ್ರೀಯುತ ದಿನಕರ ದೇಸಾಯಿ. ಇವರ ಒಂದು ದಿನಕರ ದೇಸಾಯಿ ಇವರು 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಒಂದು ಕಾಲ 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು. ಇವರ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಅಲಗೇರಿ ಎಂಬ ಗ್ರಾಮ. ಈ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಈ ದಿನಕರ ದೇಸಾಯಿ ಕವಿ ಹೊಸಗನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಚುಟುಕು ಸಾಹಿತ್ಯವನ್ನ ರಚನೆ ಮಾಡುವುದರಲ್ಲಿ ಹೆಗ್ಗಳಿಕೆಯನ್ನು ಗಳಿಸಿದಂತಹ ಒಬ್ಬ ಕವಿ. ಹಾಗಾಗಿ ಈತನಿಗೆ ಚುಟುಕು ಬ್ರಹ್ಮ ಅಂತಕ್ಕಂಥ ಒಂದು ಹೆಸರು ಕೂಡ ಇದೆ, ಪ್ರಖ್ಯಾತಿ ಕೂಡ ಆಗಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕೆಲವೊಂದು ಕೃತಿಗಳನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಅಲಗೇರಿ ಗ್ರಾಮದಲ್ಲಿ ಜನಿಸಿದಂತಹ ಇವರ ತಂದೆ ದತ್ತಾತ್ರೇಯ ದೇಸಾಯಿ ಅಂತೇಳಿ ಇವರೊಬ್ಬರು ಶಾಲಾ ಮಾಸ್ತರು. ದಿನಕರ ದೇಸಾಯಿ ಅವರ ತಂದೆ ದತ್ತಾತ್ರೇಯ ದೇಸಾಯಿ ಅಂತೇಳಿ, ಅವರ ತಂದೆ ಒಬ್ಬ ಶಾಲಾ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ತಾಯಿ ಅಂಬಿಕಾ ಅಂತೇಳಿ ಮೈಸೂರಿನಲ್ಲಿ BA ಪದವಿಯನ್ನ ಮುಗಿಸಿದಂತಹ ಇವರು ಮೈಸೂರಿನಲ್ಲಿ BA ಪದವಿಯನ್ನ ಪಡ್ಕೊಂಡ ನಂತರ ಇವರು ಮುಂಬೈನ ಸೈಂಟ್ ಜೋವಿಯರ್ ಕಾಲೇಜಿನಲ್ಲಿ MA ಪದವಿಯನ್ನು ಕೂಡ ಪಡೀತಾರೆ. ವಿವಿಧ ಸಂಘಟನೆಗಳ ಸಂಘಟಕರಾಗಿ
ಪತ್ರಿಕಾ ವರದಿಗಾರರಾಗಿ ಸಂಸದರಾಗಿ ದುಡಿದು ನವೆಂಬರ್ 9, 1982ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಅಂದ್ರೆ ಇವರ ಕಾಲ 1980ರಲ್ಲಿ ಜನಿಸಿದ್ರು. ಇವರು ನವೆಂಬರ್ 6, 1982 6/11/1982ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇವರ ಒಂದು ಪ್ರಮುಖ ಕೃತಿಗಳು ಯಾವುವು ಅಂತಂದ್ರೆ ಹೊಂಗನಸು, ಆಮೇಲೆ ತರುಣರ ದಸರೆ, ಕನ್ನಡ ಕಡಲ ಕನ್ನಡ ಅಂತೀವಿ, ಕಡಲ ಕನ್ನಡ, ಕಡಲ ಕನ್ನಡ. ಮತ್ತೆ ದಿನಕರನ ಚೌಪದಿ, ದಿನಕರನ ಚೌಪದಿ 4 ಸಾಲಿನ ಪದ್ಯಗಳಿಗೆ ನಾವು ಚೌಪದಿ ಅಂತ ಕರಿತೀವಿ. 3 ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತ ಹೇಗೆ ಕರಿತೀವೋ ಹಾಗೆ 4 ಸಾಲಿನ ಪದ್ಯಗಳಿಗೆ ಚೌಪದಿ ಅಂತೇಳಿ ಕರಿತೀವಿ. ಇಂತಹ 4 ಸಾಲಿನ ಪದ್ಯಗಳನ್ನ ಹಲವಾರು ಪದ್ಯಗಳನ್ನ ರಚನೆ ಮಾಡಿರ್ತಕ್ಕಂಥ ಒಬ್ಬ ಕವಿ ಕೂಡ ಇವರು. ದಿನಕರನ ಚೌಪದಿ, ನಾಕಂಡ ಪಡುವಣ ಎನ್ನುವ ಒಂದು ಪ್ರವಾಸ ಸಾಹಿತ್ಯವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಹೀಗೆ ಸುಮಾರು 12 ಕೃತಿಗಳನ್ನ ಬರೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ದಿನಕರ ದೇಸಾಯಿ. ಇವರ ಬರೆದಿರ್ತಕ್ಕಂತಹ ಈ ದಿನಕರನ ಚೌಪದಿ ಎನ್ನುವ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಜೊತೆಗೆ ಇವರಿಗೆ ಚುಟುಕು ಬ್ರಹ್ಮ ಅಂತ ಹೇಳಿ, ಚುಟುಕು ಬ್ರಹ್ಮ ಅಂತ ಕರೀತಾರೆ. ಚುಟುಕು ಬ್ರಹ್ಮ ಅಂತಕ್ಕಂಥ ಒಂದು ಹೆಸರು ಕೂಡ ಇವರಿಗೆ ಇದೆ. ಹೀಗೆ ದಿನಕರ ದೇಸಾಯಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನ ಕೊಟ್ಟಂತಹ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ಮನುಷ್ಯನ ಜೀವನ ಸಾರ್ಥಕ ಆಗೋದು ಹೇಗೆ, ಯಾವ ರೀತಿ ನಮ್ಮ ಜನ್ಮವನ್ನ, ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಬೇಕು, ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ಕವಿ ದಿನಕರ ದೇಸಾಯಿ ಅವರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಸಾರ್ಥಕ ಪದ್ಯ ಸಾರ್ಥಕ. ಒಂದ್ಸರಿ ಪದ್ಯವನ್ನು ಪೂರ್ತಿ ಹಾಡ್ಬಿಟ್ಟು ಆನಂತರ ಅದರ ಭಾವಾರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ನನ್ನ ದೇಹದ ಬೂದಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲಿ, ಧನ್ಯವಾಯಿತು ಹುಟ್ಟು ಸಾವಿನಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ.
ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲಿ, ಧನ್ಯವಾಯಿತು ಹುಟ್ಟು ಸಾವಿನಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ತಾವರೆಯು ದಿನ ದಿನವು ಅರಳುವಲ್ಲಿ, ತಾವರೆಯು ದಿನ ದಿನವು ಅರಳುವಲ್ಲಿ. ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ, ಬೂದಿ ಕೆಸರಲಿ ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲಿ, ಧನ್ಯವಾಯಿತು ಹುಟ್ಟು ಸಾವಿನಲಿ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಇಂದಿಗೀ ನರ ಜನ್ಮ ಸೇವೆಯೆಂದು, ಇಂದಿಗೀ ನರ ಜನ್ಮ ಸೇವೆಯೆಂದು. ತನ್ನ ಸ್ವಾರ್ಥವನೆನೆದು, ತನ್ನ ಸ್ವಾರ್ಥವನೆನೆದು ವ್ಯರ್ಥವಾಗಿದೆ ದೇಹ, ತನ್ನ ಸ್ವಾರ್ಥವನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು, ನಿಜ ಸೇವೆಗೈಯಲಿಕ್ಕೆ ಬರಲಿ ಮುಂದು. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ವಿದ್ಯಾರ್ಥಿಗಳೇ, ಹೀಗೆ ನನ್ನ ದೇಹದ ಒಂದು ಬೂದಿ ಯಾವ ರೀತಿ ಅಂದರೆ ನಾವು ಸತ್ತ ಮೇಲೆ ನಮ್ಮ ದೇಹವನ್ನ ಸುಟ್ಟು ಬಿಡ್ತಾರೆ. ಆ ಸುಟ್ಟಂತ ಬೂದಿ ಎಲ್ಲೆಲ್ಲಿ ಬಿದ್ದರೆ ಏನೇನು ಆಗುತ್ತೆ, ಯಾವ ರೀತಿ ಅದರಿಂದ ಇತರರಿಗೆ ಪರೋಪಕಾರ ಆಗುತ್ತೆ ಅನ್ನೋದನ್ನ ಕವಿ ಬಹಳ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಮೊದಲನೇ ಪದ್ಯದಲ್ಲಿ ಕವಿ ದಿನಕರ ದೇಸಾಯಿ ಈ ರೀತಿ ಹೇಳಿದರು: ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಒಬ್ಬ ಮನುಷ್ಯ ಸತ್ತು ಹೋದ್ರೆ, ನಿಧನ ಹೊಂದಿದ್ರೆ, ಸಾಮಾನ್ಯವಾಗಿ ಈ ಸತ್ ಹೋದ ಅಥವಾ ನಿಧನ ಹೊಂದಿದ ಅಂತಕ್ಕಂಥ ಒಂದು ಶಬ್ದವನ್ನೇ ಎಷ್ಟೋ ಶಬ್ದಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟೋ ಶಬ್ದಗಳಲ್ಲಿ ನಾವು ಅವುಗಳನ್ನು ಉಚ್ಚಾರಣೆ ಮಾಡ್ತೀವಿ. ಉದಾಹರಣೆಗೆ, ಅವರ ಒಂದು ಜೀವನವನ್ನ ಆ ಪದದಲ್ಲಿಯೇ ಬಹಳಷ್ಟು ಜನ ಕೊಂಡಾಡುತ್ತಾರೆ. ಸತ್ ಹೋದ, ನಿಧನ ಹೊಂದಿದ, ದೈವಾಧೀನನಾದ, ಶಿವಗಣನಾದ, ಶಿವನ ಪಾದ ಸೇರ್ಕೊಂಡ, ಹೀಗೆ ಕರೀತಾರೆ. ಅದೇ ಒಬ್ಬ ಏನಾದರೂ ಜೀವನದಲ್ಲಿ ಯಾವುದೇ ರೀತಿ ಯಾರಿಗೂ ಸಹಾಯವನ್ನು ಮಾಡದೇ ಇರತಕ್ಕಂಥವರು, ಅಂಥವರು ಸತ್ತಾಗ ಯಾವ ರೀತಿ ಮೀಟ್ರಿ ಕೆಂಡ, ಹೊಗೆ ಹಾಕ್ಯಂಡ, ನೆಗದು ಬಿದ್ದು ನೆಲ್ಲಿಕಾಯಾದ, ಹೀಗೆ ಅವನ ಜನ್ಮದ ಸಾರ್ಥಕವನ್ನು ನಾವು ಅವನ ಸಾವಿನ ಶಬ್ದಗಳಲ್ಲಿಯೇ ನಾವು ಅವನ ಜೀವನದ ಇತಿಹಾಸವನ್ನು ತಿಳ್ಕೊಳ್ಬೋದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಅಥವಾ ತನ್ನ ಬದುಕಿನ ಸಾರ್ಥಕ್ಯವನ್ನ, ಅವನ ಜೀವನದ ಒಂದು ಸಾರ್ಥಕ್ಯವನ್ನ ಅವನು ಸತ್ವೇಲೂ ಸಹ ತನ್ನ ಬೇರೆಯವರಿಗೆ ಪರೋಪಕಾರ ಜೀವನವನ್ನು ನಡೆಸೋದಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥದ್ದು ತನ್ನ ದೇಹದ ಬೂದಿಯನ್ನ ಇಲ್ಲಿ ಯಾವ ರೀತಿ ಸಾರ್ಥಕ ಮಾಡಿಕೊಳ್ತಕ್ಕಂಥ ರೀತಿಯನ್ನ ಕವಿ ದಿನಕರ ದೇಸಾಯಿ ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಮನುಷ್ಯ ಸತ್ತ ಮೇಲೆ ಅವನನ್ನ ಬೆಂಕಿಯಲ್ಲಿ ಸುಡ್ತಾರೆ. ಆ ದೇಹ ಪೂರ್ತಿ ಸುಟ್ಟು ಬೂದಿ ಆದಮೇಲೆ ಆ ಬೂದಿಯಿಂದಲೂ ಸಹ ತನ್ನ ಜನ್ಮವನ್ನ ಸಾರ್ಥಕ ಮಾಡಬಹುದು ಅಂತೇಳಿ ಕವಿ ಇದನ್ನು ತನ್ನ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಬೂದಿನ ಗಾಳಿಯಲ್ಲಿ ನಿಂತ್ಕೊಂಡು ಗಾಳಿ ಬೀಸುತ್ತಲ್ಲ, ಆ ಗಾಳಿಯಲ್ಲಿ ತೂರ್ಬಿಡಿ.
ಎಲ್ಲಿ ತೂರ್ಬೇಕು? ಭತ್ತ ಬೆಳೆಯುವ ಹೊಲದಲ್ಲಿ ನಿಂತ್ಕೊಂಡು ತೂರ್ಬೇಕು. ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಆ ಭತ್ತ ಬೆಳೀತಕ್ಕಂಥ ಭೂಮಿ ಇದೆಯಲ್ಲ, ಆ ಭೂಮಿಯಲ್ಲಿ ಹೋಗಿ ಈ ಬೂದಿ ಅಲ್ಲಿ ಬೀಳಲಿ. ಆ ಬೂದಿಯಲ್ಲಿ ಬಿದ್ದಾಗ ಅದು ಭೂಮಿಯನ್ನ ಸೇರ್ಕೊಳ್ಳುತ್ತೆ. ಆ ಬೂದಿ ಭೂಮಿಯನ್ನ ಸೇರ್ಕೊಂಡು ಆ ಭೂಮಿಯ ಮಣ್ಣಿನ ಜೊತೆ ಅದು ಸೇರ್ಕೊಂಡು ಗೊಬ್ಬರ ಆಗುತ್ತೆ. ಆ ಗೊಬ್ಬರದ ಮಣ್ಣಿನಲ್ಲಿ ಭತ್ತವನ್ನ ನಾವು ಬಿತ್ತಿದಾಗ ಆ ಭತ್ತ ಏನಾಗುತ್ತೆ? ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ಆ ಬೂದಿ ಮಿಶ್ರಿತವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನನ್ನ ದೇಹದ ಬೂದಿ ಬಿದ್ದಾಗ ಆ ಗೊಬ್ಬರ ಮಿಶ್ರಿತ ಬೂದಿ ಮಿಶ್ರಿತ ಮಣ್ಣಿನಿಂದ ಫಲವತ್ತತೆಯನ್ನು ಪಡ್ಕೊಂಡಂತಹ ಭತ್ತದ ಒಂದು ಬೀಜ ಅಥವಾ ಪೈರು ಅದು ಮೊಳಕೆ ಆಗಿ ಗಿಡವಾಗಿ ಅದು ಉತ್ಕೃಷ್ಟವಾದಂತಹ ಒಂದು ತೆನೆಯನ್ನ ಪಡೆಯುತ್ತೆ, ತೆನೆಯನ್ನ ಬಿಚ್ಚಿಕೊಳ್ಳುತ್ತೆ. ಆ ತೆನೆಯಲ್ಲಿ ಸಾಕಷ್ಟು ಭತ್ತದ ಕಾಳುಗಳು ಬರ್ತವೆ, ದವಸ ಹೆಚ್ಚಾಗುತ್ತದೆ. ನಾವು ರೈತರು ಭತ್ತ ಬೆಳೆಯುವುದನ್ನು ನೋಡಿರ್ಬೋದು. ಭತ್ತ ಬಿತ್ತಿ ಬರ್ತಾರೆ, ಬಿತ್ತಿದ ಮೇಲೆ ಸುಮ್ಮನೆ ಬಿಡಲ್ಲ, ಅದರಲ್ಲಿರ್ತಕ್ಕಂಥ ಕಳೆಯನ್ನೆಲ್ಲ ಕಿತ್ತು ಹಾಕ್ತಾರೆ, ಜೊತೆಗೆ ಔಷಧಿ ಎಲ್ಲ ಹೊಡಿತಾರೆ, ಮತ್ತೆ ಗೊಬ್ಬರವನ್ನು ಹಾಕ್ತಾರೆ. ಆ ಗೊಬ್ಬರ ಹಾಕಿದಾಗ ಅದು ಆ ಮಣ್ಣಿನಲ್ಲಿ ಬೆಳೆದು ಉತ್ಕೃಷ್ಟವಾದಂತಹ ಒಂದು ಭತ್ತದ ಬೆಳೆ ನಮಗೆ ಸಿಗುತ್ತೆ. ಹಾಗಾಗಿ ಆ ಗೊಬ್ಬರದ ರೂಪದಲ್ಲಿ ನನ್ನ ದೇಹದ ಬೂದಿಯನ್ನು ಅಲ್ಲಿಗೆ ಸುರಿದು ಬಿಡ್ರಿ ಅಥವಾ ಗಾಳಿಗೆ ತೂರ್ಬಿಡಿ. ಅದು ಹೋಗಿ ಬಿದ್ದು ಮಣ್ಣಲ್ಲಿ ಸೇರಿಕೊಂಡು ಅದು ಗೊಬ್ಬರ ಆಗಿ ಆ ಗೊಬ್ಬರದಿಂದ ಭತ್ತ ಉತ್ಕೃಷ್ಟವಾದಂತಹ ಬೆಳೆ, ಅದು ಸಮೃದ್ಧವಾದಂತಹ ಒಂದು ಫಲ ಆ ರೈತನಿಗೆ ಸಿಕ್ಕಾಗ ರೈತನ ಮುಖದಲ್ಲಿ ಒಂದು ನಗು ಅಂತಕ್ಕಂಥದ್ದು ಕಾಣುತ್ತೆ. ಹೀಗೆ ನನ್ನ ಜನ್ಮ ಹುಟ್ಟಿನಿಂದ ಸಾಯ ತನಕ ಇದ್ದಂಥ ನನ್ನ ಜನ್ಮ ಆಗಬಹುದಲ್ಲಿ ಸಾರ್ಥಕ ಆಗುತ್ತೆ ಅನ್ನುವುದನ್ನ ಕವಿ ದಿನಕರ ದೇಸಾಯಿ ಈ ಒಂದು ಪದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಮುಂದಿನ ಪದ್ಯದಲ್ಲಿ ನೋಡೋಣ ಬನ್ನಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ನನ್ನ ದೇಹದ ಬೂದಿ ಬರೀ ಭತ್ತ ಬೆಳೆಯುವುದಕ್ಕಷ್ಟೇ ಮೀಸಲಾಗಿರಬಾರದು. ಭೂಮಿಯಲ್ಲಿ ಗೊಬ್ಬರ ಆಗಿ ಅದು ಗಿಡ ಸಸ್ಯ ಬೆಳೆಯುವುದಕ್ಕಷ್ಟೇ ನನ್ನ ಜನ್ಮ ಸಾರ್ಥಕ ಆಗಬಾರದು. ಅದನ್ನು ತಗೊಂಡೋಗಿ ಒಂದು ಹೊಳೆಯಲ್ಲಿ ಹರಿಯಬಿಡಿ. ಹೊಳೆ, ಹರಿಯೋ ನೀರು, ಆ ಹರಿಯೋ ನೀರಿನಲ್ಲಿ ಬೂದಿಯನ್ನು ಬಿಟ್ಟಾಗ ಆ ನೀರಿನಲ್ಲಿ ವಾಸಿಸುವಂತಹ ಜಲಚರ ಜೀವಿಗಳು, ಎಷ್ಟೋ ಜಲಚರ ಜೀವಿಗಳಿರ್ತವೆ. ಆ ಜಲಚರ ಜೀವಿಗಳು ಅವು ಈ ಬೂದಿಯನ್ನು ತಿಂದು ದಷ್ಟಪುಷ್ಟವಾಗಿ ಬೆಳೆಯಲಿ. ಕವಿ ನೋಡೋದನ್ನೇ ಹೇಳ್ತಿದ್ದಾರೆ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ. ನನ್ನ ದೇಹದ ಬೂದಿಯನ್ನ ಹೊಳೆಯಲ್ಲಿ ಹರಿಬಿಟ್ಬಿಡಿ. ಆ ನೀರಿನಲ್ಲಿ ಎಷ್ಟೋ ಜಲಚರ ಜೀವಿಗಳು ಬದುಕ್ತಾ ಇರ್ತವೆ. ಆ ಬೂದಿಯನ್ನು ತಿಂದು ಅವು ದಷ್ಟಪುಷ್ಟವಾಗಿ ಬೆಳೆಯಲಿ. ಈಗ ಮೀನಿದೆ, ನೀರಿನಲ್ಲಿ ಕಪ್ಪೆ, ಮೀನು, ಹಾವು, ಮೊಸಳೆ, ಇನ್ನು ಹಲವಾರು ಜಲಚರ ಜೀವಿಗಳು ಅಲ್ಲಿ ವಾಸಿಸ್ತವೆ. ಅವುಗಳಿಗೆಲ್ಲ ಆಹಾರ ಯಾವುದು ಅಂದ್ರೆ ಸಣ್ಣ ಸಣ್ಣ ಇತರೆ ಪ್ರಾಣಿಗಳನ್ನ ಅಥವಾ ಜೀವಿಗಳನ್ನ ತಿಂದು ಬದುಕ್ತವೆ. ಕೆಲವು ಮೀನುಗಳು ನೋಡಬಹುದು. ಮೀನು ಸಾಕಾಣಿಕೆ, ನಾವು ಕೃಷಿ ಹೊಂಡಗಳಲ್ಲಿ ಮೀನುಗಳನ್ನು ಸಾಕ್ತಿರ್ತಾರೆ, ಕೆಲವು ರೈತರು ನೋಡಿರ್ಬೋದು. ಅವುಗೆ ಗೊಬ್ಬರ ಅಂದ್ರೆ ಮಣ್ಣು, ಗೊಬ್ಬರದ ಮಣ್ಣು ಅಂದ್ರೆ ಎರೆಮಣ್ಣು ತಗೊಂಡೋಗಿ ಆ ನೀರಿನಲ್ಲಿ ಹಾಕ್ತಾರೆ. ಆ ಎರೆಮಣ್ಣು ತಿಂದು ಆ ಮೀನು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಆ ಒಂದು ನೀರನ್ನ ಅದು ತನ್ನ ದೇಹದೊಳಗೆ ತಗೊಂಡು ಆ ನೀರಿನಲ್ಲಿರ್ತಕ್ಕಂಥ
ಇರತಕ್ಕಂತಹ ಕೆಲವೊಂದು ಜೀವಸತ್ವಗಳನ್ನು ಅದು ಜೀರ್ಣಿಸಿಕೊಂಡು ಬದುಕುತ್ತೆ. ಹಾಗೆ ನನ್ನ ದೇಹದ ಬೂದಿಯನ್ನು ತಿಂದು ಆ ಮೀನು ದಷ್ಟಪುಷ್ಟವಾಗಿ ಬೆಳೀಲಿ. ಅದು ದಿನಕರ ದೇಸಾಯಿಯವರ ಒಂದು ಆಸೆಯಾಗಿದೆ. ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಹಾಗಾದ್ರೆ ಆ ಹೊಳೆಯಲ್ಲಿ ಹರಿಬಿಟ್ಟಾಗ ಬರೀ ಮೀನಷ್ಟೇ ತಿಂತವ? ಇಲ್ಲ, ಇತರೆ ಜಲಚರ ಜೀವಿಗಳು, ಕಪ್ಪೆ, ಮೀನು, ಮೊಸಳೆ, ಆಮೇಲೆ ಹಾವು, ಇನ್ನು ಇತರೆ ಜೀವಿಗಳೆಲ್ಲ ಇರ್ತವೆ. ಅವೆಲ್ಲವೂ ತಿನ್ನುತ್ತವೆ. ತಿಂದು ಅವು ಕೂಡ ಬದುಕುತ್ತವೆ. ಹಾಗಾಗಿ ಅವೆಲ್ಲವೂ ತಿಂದು ಬದುಕಿದಾಗ ನನ್ನ ಜನ್ಮ ಸತ್ತಾಗ ನನ್ನ ಬೂದಿ ಕೂಡ, ದೇಹದ ಬೂದಿ ಕೂಡ ಸಾರ್ಥಕ ಆಯಿತು ಅನ್ನೋದು ಕವಿಯ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ. ಆ ಒಂದು ಸತ್ತಾಗ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈ ಕವನದ ಮೂಲಕ ಕವಿ ದಿನಕರ ದೇಸಾಯಿ ತಿಳಿಯಪಡಿಸ್ತಿದ್ದಾರೆ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಸಾಮಾನ್ಯವಾಗಿ ನಾನು ನೀರಿಗೆ ಏನಾದರೂ ವಸ್ತುಗಳನ್ನು ಹಾಕಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಮೀನುಗಳು ಎಲ್ಲ ಅಲ್ಲಿ ಬಂದ್ಬಿಡ್ತಾವೆ. ಬಂದ ತಕ್ಷಣ ಆ ಬಾಯಿ ತಕ್ಕೊಂಡೇ ಬರ್ತಾವೆ. ಆ ಬಾಯಿ ತೆರೆದಂಥ ಬಾಯಿಯಲ್ಲಿ ಹೋಗಿ ಬೀಳಲಿ ಆ ಬೂದಿ. ಅದನ್ನು ತಿಂದು ಅದು ದಷ್ಟಪುಷ್ಟವಾಗಿ ಬೆಳೆಯಲಿ. ಅಂದ್ರೆ ಪೌಷ್ಟಿಕಯುಕ್ತವಾದಂತಹ ಆಹಾರ ಅದು ಸಿಕ್ಕಾಗ ಯಾವುದೇ ಒಂದು ಜೀವಿಯಾಗಲಿ, ಪ್ರಾಣಿಯಾಗಲಿ, ಪಕ್ಷಿಯಾಗಲಿ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಹಾಗೆ ನನ್ನ ದೇಹದ ಬೂದಿ ಮೀನಿನ ಬಾಯಿಯಲ್ಲಿ ಇದ್ದಾಗ ಅದು ದಷ್ಟಪುಷ್ಟವಾಗಿ ಬೆಳೀಲಿ. ಆಗ ನನ್ನ ಜನ್ಮ ಅಥವಾ ನಾನು ಹುಟ್ಟಿದ್ದು ಮತ್ತೆ ಸತ್ತಿದ್ದು ಎರಡೂ ಸಾರ್ಥಕ ಆಯಿತು ಅಂತೇಳಿ ಕವಿಯ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕವಿ ಬಹಳ ಸುಂದರವಾಗಿ ಚಿತ್ರಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು. ಹಾಗಾದ್ರೆ ಸತ್ತಾಗ ಮಾತ್ರ ಬೂದಿಯನ್ನು ತಗೊಂಡು ಈ ರೀತಿ ಮಾಡಿದಾಗ ಜನ್ಮ ಸಾರ್ಥಕ ಆಗುತ್ತೆ, ಬದುಕಿದ್ದಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ? ಅಲ್ಲ, ಹುಟ್ಟಿನಿಂದ ಸಾಯುವ ತನಕ ಮನುಷ್ಯನ ಜೀವನ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಜೀವನ. ಅದಕ್ಕೆ ಹೇಳ್ತಾರೆ ನೋಡಿ, ಮನುಷ್ಯನ ಜನ್ಮ, ದಾಸರು ಹೇಳ್ತಾರೆ, ಮಾನವ ಜನ್ಮ ಬರುದೊಡ್ಡದು, ಇದ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತೇಳಿ ದಾಸರು ಹೇಳ್ತಾರೆ. ಕುಲ ಕುಲವೆಂದು ಹೊಡೆದಾಡದರಿ ಅಂತೇಳಿ ಕನಕದಾಸರು ಹೇಳ್ತಾರೆ. ಹಾಗಾಗಿ ನಾವು ಹುಟ್ಟಿನಿಂದ ಸಾಯೋ ತನಕ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಇನ್ನೊಬ್ಬರಿಗೆ, ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ಕೊಡದೆ ಅವರಿಗೆ ನಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದು ಕವಿಯ ಆಶಯ ಕೂಡ ಆಗಿದೆ. ಬನ್ನಿ ಮುಂದಿನ ಪದ್ಯಕ್ಕೆ ಹೋಗೋಣ. ನೋಡ್ಕೊಳ್ಳಿ ಮುಂದಿನ ಪದ್ಯ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ, ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ನನ್ನ ದೇಹದ ಬೂದಿಯನ್ನ, ಕೊಳ, ಕೆರೆ, ಕೊಳ ನೋಡಿಬಿಡು, ಅಲ್ಲೆಲ್ಲ ಎಷ್ಟೋ ಸಸ್ಯಗಳು ಅಲ್ಲಿ ಬೆಳೆದಿರ್ತವೆ. ಜಲಚರ ಜೀವಿಗಳ ಜೊತೆಯಲ್ಲಿ ಈ ಸಸ್ಯಗಳು ಕೂಡ ಬೆಳೆದಿರ್ತವೆ. ಆ ಸಸ್ಯಗಳಿಗೆ ಆ ನಿಂತ ನೀರಿನಲ್ಲಿ, ಅವು ಆ ಕೆಸರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಕೆಲವು ಸಸ್ಯಗಳು ಮಾತ್ರ. ನೀರು ನಿಂತ ಜಾಗದಲ್ಲಿ ಬಹಳಷ್ಟು ಸಸ್ಯಗಳು ಕೊಳ್ತೋಗ್ತವೆ. ಆದರೆ ಆ ಕೆಸರಿನಲ್ಲೇ ಬೆಳೀತಕ್ಕಂಥ ಕೆಲವು ಸಸ್ಯಗಳಿದ್ದಾವೆ. ಅವುಗಳಲ್ಲಿ ಯಾವುದಪ್ಪ ಅಂತಂದ್ರೆ ಈ ತಾವರೆ ಹೂವಿನ ಗಿಡ, ತಾವರೆ, ಕಮಲದ ಹೂ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ಕೊಳದಾಗ ಒಗೆದು ಬಿಡಿ ಆ ಬೂದಿಯನ್ನು. ಒಗೆದಾಗ ಆ ಬೂದಿ ನೀರಿನಲ್ಲಿ ಸೇರಿಕೊಂಡು ಕೊನೆಗೆ ಆ ನೀರಿನಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ. ಆ ಭೂಮಿಯಲ್ಲಿ ಹುಟ್ಟಿ ಬೆಳೆದಂತಹ ತಾವರೆ ಗಿಡ ಅದು ದಿನ ದಿನವೂ ಅರಳುವಲ್ಲಿ
ಕೆಸರಿನಲ್ಲಿ ಹುಟ್ಟಿ ಕೆಸರಿನಲ್ಲೇ ಬೆಳೆದು ಕೆಸರಿನಲ್ಲಿಯೇ ಅದು ತನಗೆ ಹೂಗಳನ್ನು ಬಿಡುತ್ತದೆ. ದಿನ ದಿನ ಅರಳುವಂತಹ ಹೂಗಳು ನಾವಲ್ಲಿ ಕಾಣ್ತೀವಿ. ಕೊಳದಲ್ಲಿ ತಾವರೆ ಹೂಗಳು ಅರಳ್ತಾ ಇರ್ತವೆ. ಪ್ರತಿದಿನವೂ ಸೂರ್ಯ ಉದಯಿಸಿದಾಗ ತಾವರೆ ಹೂಗಳು ಅರಳ್ತಾ ಇರ್ತವೆ. ಈಗ ಈ ನನ್ನ ದೇಹದ ಬೂದಿಯನ್ನು ಅದರೊಳಗೆ ಹಾಕಿದಾಗ ಆ ತಾವರೆ ಹೂವು ಆ ಬೂದಿಯನ್ನ ಹೀರ್ಕೊಂಡು ಕೆಸರಿನಲ್ಲಿ ಬಿದ್ದಂತ ಬೂದಿ ಅದು ಕೊಳೆದು ಗೊಬ್ಬರ ಆಗಿ ಆ ಗೊಬ್ಬರದಿಂದ ಅದು ಫಲವತ್ತತೆಯನ್ನು ಪಡ್ಕೊಂಡು ಆ ಫಲವತ್ತತೆಯನ್ನ ಹೀರ್ಕೊಂಡಂತಹ ತಾವರೆ ಗಿಡ ಅದು ದಿನನಿತ್ಯ ಹರಡ್ತಾ ಇರುತ್ತಲ್ಲ, ಹೂಗಳನ್ನು ಬಿಡ್ತಾ ಇರುತ್ತೆ. ಆ ಹೂವುಗಳು ಹೇಗಿರ್ಬೇಕು? ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿ. ಆ ಬೂದಿ ಕೆಸರಲ್ಲಿ ಸೇರ್ಕೊಂಡಾಗ ಹೊಸ ರೀತಿಯ ಒಂದು ಪಂಕಜ ಅಂದ್ರೆ ಹೂ ಅಲ್ಲಿ ಹುಟ್ಟುತ್ತೆ. ಅದು ಸಮೃದ್ಧಿಯಾದಂತಹ ದಷ್ಟಪುಷ್ಟವಾದಂತಹ ಒಂದು ಹೂ ಬರುತ್ತೆ. ಆ ಹೂ ಬರೋದಕ್ಕೆ ನನ್ನ ದೇಹದ ಬೂದಿ ಕಾರಣ ಆಗಲಿ ಅಂತಕ್ಕಂಥದ್ದು ಕವಿಯ ಒಂದು ಕಲ್ಪನೆ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಹಗಲಿನ ವೇಳೆಯಲ್ಲಿ ಈ ಪಂಕಜ ಅಥವಾ ಪಂಕಜ ಅಂದ್ರೆ ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಹುಟ್ಟಿದ್ದು, ಕೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಹೂವು ಯಾವುದು? ತಾವರೆ ಹೂ ಅಥವಾ ಪಂಕಜ. ನೋಡಿ, ಅದು ಕೆಸರಲ್ಲೇ ಹುಟ್ಟುತ್ತೆ, ಕೆಸರಲ್ಲೇ ಬೆಳೆಯುತ್ತೆ. ಆದರೆ ತನ್ನ ದೇಹಕ್ಕೆ ಒಂದು ಹನಿ ನೀರು ಕೂಡ ಅದು ಅಂಟಿಸಿಕೊಳ್ಳುತ್ತೆ. ಆ ಗಿಡದ ವಿಶೇಷತೆ ಹಾಗೆ. ಕೆಸರಲ್ಲೇ ಅದು ಹುಟ್ಟಿ ಕೆಸರಲ್ಲೇ ಬೆಳೆದು ನೀರಿನಲ್ಲೇ ಇದ್ರೂ ಸಹ ಆ ಸಸ್ಯಕ್ಕೆ ಒಂದೇ ಒಂದು ಹನಿಯ ನೀರು ಸಹ ಅಂಟಿಕೊಂಡಿರೋದಿಲ್ಲ. ಆ ರೀತಿ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಸುತ್ತಮುತ್ತಲ ಪರಿಸರ ಎಷ್ಟೇ ಕೆಟ್ಟದಾಗಿರಲಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಮಾತ್ರ ಸ್ವೀಕರಿಸಿ ತಾನು ಒಳ್ಳೆಯವನಾಗಿರಬೇಕು ಅನ್ನೋದನ್ನ ಈ ಒಂದು ಚುಟುಕುವಾದ ಈ ಒಂದು ಚೌಪದಿಯಲ್ಲಿ ನಾವು ಕಾಣಬಹುದಾಗಿದೆ. ಅಂದ್ರೆ ಚುಟುಕು ಬ್ರಹ್ಮ ಎನಿಸಿಕೊಂಡಿರ್ತಕ್ಕಂಥ ದಿನಕರ ದೇಸಾಯಿ ಬಹಳ ಸೂಕ್ಷ್ಮವಾಗಿ ಕೆಲವೊಂದು ಗೂಢಾರ್ಥಗಳನ್ನ ಈ ಪದ್ಯಗಳಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ಈ ಪಂಕಜ ಕೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಹೂ ಅಂದ್ರೆ ಸೂರ್ಯನ ಬೆಳಕು ಬಿದ್ದಾಗ ಈ ಕಮಲದ ಹೂ ಅರಳುತ್ತೆ. ಅಂದ್ರೆ ಸೂರ್ಯನ ಬೆಳಕು ಬಿದ್ದಾಗ ಈ ಕಮಲದ ಹೂವು ಅರಳುತ್ತೆ. ಹಾಗಾಗಿ ಕಮಲದ ಹೂವಿನ ಗೆಳೆಯ ಸೂರ್ಯ. ಇನ್ನು ಕೆಲವೊಂದು ಹೂವುಗಳು ರಾತ್ರಿ ವೇಳೆಯಲ್ಲಿ ಅರಳುತ್ತವೆ. ಗೊತ್ತಿದೆ ನಿಮ್ಗೆ ಯಾವ್ದಾದ್ರು ರಾತ್ರಿ ವೇಳೆಯಲ್ಲಿ ಹರಡ್ತಕ್ಕಂಥ ಹೂವುಗಳು? ಕಮಲದ ಹೂವು ಹಗಲಿನ ವೇಳೆಯಲ್ಲಿ ಅರಳಿದ್ರೆ ಇನ್ನೊಂದು ಬ್ರಹ್ಮ ಕಮಲ ಅಂತ ಇದೆ. ಅದು ಬೆಳದಿಂಗಳ ಬೆಳಕು, ಚಂದ್ರ ಹುಟ್ಟಿದ ನಂತರ ಬೆಳದಿಂಗಳ ಬೆಳಕು ಬಿದ್ದಾಗ ಆ ಹೂವು ಅರಳುತ್ತೆ. ಹಾಗಾಗಿ ಆ ಬ್ರಹ್ಮ ಕಮಲಕ್ಕೆ ಚಂದ್ರನ ಬೆಳದಿಂಗಳು ಬೆಳಕು ಬೇಕು. ಈ ಕಮಲಕ್ಕೆ, ಕೆಸರಿನ ಕಮಲಕ್ಕೆ ಸೂರ್ಯನ ಬೆಳಕಿನ ಕಿರಣಗಳು ಬೇಕು. ಹಾಗಾಗಿ ಈ ಪಂಕಜಕ್ಕೆ ಅಥವಾ ಕಮಲದ ಹೂವಿಗೆ ಗೆಳೆಯ ಅಂತಂದ್ರೆ ಸೂರ್ಯ, ಬ್ರಹ್ಮ ಕಮಲಕ್ಕೆ ಗೆಳೆಯ ಅಂದ್ರೆ ಚಂದ್ರ. ಹಾಗಾಗಿ ಈ ಕೆಸರಿನಲ್ಲಿ ಹುಟ್ಟಿ ಬೆಳೆಯುವಂತಹ ತಾವರೆ ಹೂವು ಅಥವಾ ಪಂಕಜ, ಇದಕ್ಕೆ ಅದು ನನ್ನ ದೇಹದ ಬೂದಿ ಕೆಸರಿನಲ್ಲಿ ಬಿದ್ದು ಅದು ಕೂಡ ದಷ್ಟಪುಷ್ಟವಾಗಿ ಸಮೃದ್ಧಭರಿತವಾದಂತಹ ಮೊಗ್ಗು ಅರಳಿ ಹೂವಾಗೋದಕ್ಕೆ ನನ್ನ ಬೂದಿ ಸಹಾಯಕವಾಗಲಿ. ಹಾಗಾಗಿ ನನ್ನ ದೇಹದ ಬೂದಿಯನ್ನ ಕೊಳದಲ್ಲಿ ಬೀಗಿ ಬಿಡಿ, ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಎನ್ನುವ ಮಾತನ್ನ ದಿನಕರ ದೇಸಾಯಿ ಅವರು ಈ ಒಂದು ಪದ್ಯದಲ್ಲಿ ತಿಳಿಸಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಬನ್ನಿ ಮುಂದಿನ ಪದ್ಯವನ್ನು ನೋಡೋಣ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ,
ಇಂದಿಗೀ ನರಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆ ಗೈಯಲಿಕ್ಕೆ ಬರಲಿ ಮುಂದು. ಅಂದ್ರೆ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕು ಅಂತಂದ್ರೆ ಬದುಕಿನಲ್ಲಿ ನಾವು ಬದುಕಿದ್ದಾಗ ಅಥವಾ ಜೀವನ ನಡೆಸುತ್ತಿದ್ದಂಥ ಸಂದರ್ಭದಲ್ಲಿ ನಾವು ಹೇಗೆ ಜೀವನ ನಡೆಸಿದ್ವಿ ಅನ್ನೋದು ಮುಖ್ಯ ಅಲ್ಲ. ನಾವು ಸತ್ತಾಗ ನಮ್ಮ ಜೀವನ ಹೇಗೆ ನಡೆದಿದೆ ಅಂತಕ್ಕಂಥದ್ದು ಆಗ ತಿಳಿಯುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಹಳ್ಳಿ ಅಟ್ಲೀಸ್ಟ್ ನೀನು ಸತ್ತಾಗ ಆದ್ರೂ ನಿನ್ನನ್ನು ಹೊರೋದಕ್ಕೆ 4 ಜನ ಸಂಪಾದನೆ ಮಾಡುವಂತ ಬೈತಿರ್ತಾರೆ ಕೆಲವರು. ವಯಸ್ಸಾದಂತ ಹಿರಿಯರು ಹೇಳುವಂತ ಒಂದು ಮಾರ್ಗದರ್ಶನದ ಮಾತು. ಹಾಗಾಗಿ ಈ ಸತ್ತ ಮೇಲಾದರೂ ದೇಹ ಒಂದು ಸೇವೆಗೆ ನಿಲ್ಲಲಿ ಅಂತಂದು ದಿನಕರ ದೇಸಾಯಿ ಈ ಒಂದು ಪದ್ಯದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಅದಕ್ಕೊಂದು ಒಳ್ಳೆ ಮಾತು, ಗಾದೆ ಮಾತನ್ನ ನಾವು ಕೇಳಬಹುದು. ಆನೆ ಇದ್ರೂ 1000, ಸತ್ರು 1000 ಅಂತ. ಅಂದ್ರೆ ಆನೆ ಬದುಕಿದ್ದಾಗ ಅದು ಎಂತಹ ಕಠಿಣವಾದಂತಹ ಕೆಲಸಗಳನ್ನು ಸಹ ಆನೆಯಿಂದ ನಾವು ಸುಲಭವಾಗಿ ಮಾಡಿಸಬಹುದು. ಅಕಸ್ಮಾತ್ ಅದು ಸತ್ತಾಗ ಸಹ ಅದರ ಚರ್ಮ ಮತ್ತೆ ಅದರ ದಂತ ಇದೂ ಸಹ ಅದು ಕೆಲಸಕ್ಕೆ ಬರುತ್ತೆ, ಬೆಲೆಯನ್ನ ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಒಂದು ವೃಕ್ಷ, ಒಂದು ತೆಂಗಿನ ಮರ, ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಅದು ಬದುಕಿದ್ದಾಗಲೂ ಸಹ ನಮಗೆ ಅದರಿಂದ ಅನುಪಯುಕ್ತ ವಸ್ತುಗಳು ಅನ್ನೋದೇ ಇರೋದಿಲ್ಲ. ಅದ್ರ ಬಿದ್ದಂಥ ಗರಿಯಿಂದ ಪರಕೆ ಮಾಡಬಹುದು, ಆ ಗರಿಯಿಂದ ಚಾಪೆ ಮಾಡಿ ಗುಡಿಸಲಾಗಬಹುದು, ಅದು ಬಿಡ್ತಕ್ಕಂತಹ ಕಾಯಿ, ಎಳ್ನೀರು, ಕಾಯಿ, ಆ ಒಂದು ಕುರಂಬಳಂತೆ ಇವೆಲ್ಲವೂ ಕೂಡ ಪ್ರತಿಯೊಂದು ವಸ್ತುವು ಸಹ ಅದು ಅನುಪಯುಕ್ತ ವಸ್ತು ಅಂತ ನಾವೇನೇ ನೆಲಕ್ಕೆ ಭೂಮಿಗೆ ಹಾಕುತ್ತೋ ಅದೆಲ್ಲಾ ವಸ್ತುಗಳನ್ನು ಸಹ ವಸ್ತುಗಳು ಅವು ಮರುಬಳಕೆಗೆ ಬರ್ತವೆ. ಹಾಗೆ ಅದು ಅಂತ್ಯ ಆದಾಗ, ತೆಂಗಿನ ಮರ ಅಂತ್ಯ ಆದಾಗ ಆ ಮರದ ತೀರಿನಲ್ಲಿ ಅದನ್ನು ಕುರಿಸಿ ಮನೆಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು ಸಹ ನಾವು ನೋಡ್ತೀವಿ. ಅಂದ್ರೆ ಅದರ ಅಂತ್ಯ ಆದಾಗೂ ಸಹ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಒಂದು ಸಸ್ಯವೇ ಆ ರೀತಿ ತನ್ನ ಜೀವನದ ಅಂತ್ಯ ಕಂಡ ಮೇಲೂ ಸಹ ಅದು ಉಪಯೋಗ ಬರುತ್ತೆ ಅಂದ್ರೆ ಬುದ್ಧಿವಂತನಾದಂತಹ ಈ ಮನುಷ್ಯನ ಜೀವನ ಯಾಕೆ ಮತ್ತೆ ಉಪಯೋಗಕ್ಕೆ ಬರಬಾರದು ಅನ್ನುವುದನ್ನ ಅರಿತಂತಹ ಕವಿ ದಿನಕರ ದೇಸಾಯಿ ಈ ಒಂದು ಪದ್ಯದಲ್ಲಿ ತನ್ನ ಜೀವನ ಯಾವ ರೀತಿ ಸಾರ್ಥಕ ಆಗಬೇಕು ಅನ್ನೋದನ್ನ ತಿಳಿಯಪಡಿಸಿದ್ದಾರೆ. ಅಂದ್ರೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಸತ್ತ ಮೇಲೆ ತಗೊಂಡೋಗೆಲ್ಲ ನಾವು ಗುಂಡಿ ತೆಗೆದು ಊದು ಬಿಡೋದಲ್ಲ, ಅದನ್ನು ಸುಟ್ಟಾಗ ಅದನ್ನ ಬೂದಿಯನ್ನು ತೆಗೆದು ಎಲ್ಲನ ಹಾಕಿದಾಗ, ಸಾಮಾನ್ಯವಾಗಿ ನೋಡಿ ಯಾರಾದ್ರೂ ಸತ್ರೆ ಅವರ ದೇಹದ ಬೂದಿಯನ್ನ ನದಿಗಳಲ್ಲಿ ಬಿಡ್ತಾರೆ. ಗಂಗಾ ನದಿ ಅಥವಾ ಇನ್ನೊಂದು ಮತ್ತೊಂದು ಮೊದಲೊಂದು ನದಿಗಳಲ್ಲಿ ತಗೊಂಡು ಬೂದಿಯನ್ನ ತೇಲ್ಬಿಡ್ತಾರೆ. ಹಾಗಾದ್ರೆ ತೇಲ್ಬಿಟ್ಟ ತಕ್ಷಣ ಜನ್ಮ ಸಾರ್ಥಕ ಆಯ್ತಾ? ಆ ಬೂದಿ ಹೋಗಿ ಈ ರೀತಿ ಸಾರ್ಥಕವನ್ನ ಪಡ್ಕೊಳ್ಬೇಕು. ಅಂದ್ರೆ ಮೀನಿನ ಬಾಯಿನಲ್ಲಿ ಬಿದ್ದಾಗ ಅದು ಮೀನು ತಿಂದು ದಷ್ಟಪುಷ್ಟವಾಗಿ ಬೆಳೆದಾಗ ಅದ್ರ ಜನ್ಮ ಸಾರ್ಥಕ ಆಯ್ತು. ಅದೇ ರೀತಿ ಆ ಮೀನಿನ ಬಾಯಿನಲ್ಲಿ ಅಥವಾ ಭತ್ತ ಬೆಳೆಯುವಾಗ ಹೊಲದಲ್ಲಿ ಬಿದ್ದಾಗ ಆ ನೀರು ಹೊಲದಲ್ಲಿ ಹಾಯಿಸಿದಾಗ ಭತ್ತ ಬೆಳೀತು ಅಂತಂದ್ರೆ ಆಗ ಜನ್ಮ ಸಾರ್ಥಕ ಆಗುತ್ತೆ. ಅದೇ ರೀತಿ ತಾವರೆ ಹೂವು ಅದಕ್ಕೆ ಗೊಬ್ಬರ ಆದಾಗ, ತನ್ನ ದೇಹದ ಬೂದಿ ಅದಕ್ಕೆ ಗೊಬ್ಬರವಾಗಿ ಬಿದ್ದಾಗ ದಷ್ಟಪುಷ್ಟವಾದಂತಹ ಹೂವು ಬಂತು ಅಂದ್ರೆ ಆಗ ಜನ್ಮ ಸಾರ್ಥಕ ಆಯಿತು. ಹೀಗೆ ಸತ್ತ ಮೇಲೂ ಸಹ ನನ್ನ ದೇಹ ಸೇವೆಗೆ ನಿಲ್ಲಲಿ ಎನ್ನುವುದು ಕವಿಯ ಒಂದು ಆಸೆ ಕೂಡ ಆಗಿದೆ. ಆಗ ಮನುಷ್ಯನ ಒಂದು ಜನ್ಮ ಸಾರ್ಥಕ ಕೂಡ ಆಗುತ್ತೆ. ತನ್ನ ಇಂದಿಗೀ ನರಜನ್ಮ ಸೇವೆಯನ್ನು ಅಂದ್ರೆ ಬದುಕಿದ್ದಾಗ ನಾವು ಎಷ್ಟು ಸಹಾಯವನ್ನ ಅಥವಾ ಎಷ್ಟು ಜನರಿಗೆ ಸಹಾಯವನ್ನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸತ್ತಾಗಲೂ ಸಹ ನಮ್ಮ ದೇಹ ಇತರರಿಗೆ ಅದು ಸಹಾಯಕ್ಕೆ ಬರಬೇಕು ಅನ್ನೋದು ಕವಿಯ ಒಂದು ಆಶಯ ಕೂಡ ಇದೆ. ಇಂದಿಗೀ ನರಜನ್ಮ ಸೇವೆಯಲ್ಲಿ, ನರಜನ್ಮ ಹುಟ್ಟಿರ್ತಕ್ಕಂಥ ಈ ಒಂದು ಜನ್ಮ
ತಕ್ಷಣ ಅವನು ತನಗೊಂದು ಮನೆ ಕಟ್ಕೊಳ್ಬೇಕು, ತನ್ನ ಮಕ್ಕಳಿಗೆ ಒಂದು ಮನೆ ಮಾಡಬೇಕು, ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರಿಗೂ ಸುಖವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ದುಡ್ದು ಎಲ್ಲ ಒಂದು ಕಡೆ ಸ್ಟಾಕ್ ಇಡ್ತಾನೆ, ಒಟ್ಕೊಳ್ತಾನೆ. ಮನೆ, ಆಸ್ತಿ, ಮತ್ತೆ ಅಂತಸ್ತು, ಬಂಗ್ಲೆ, ಕಾರು, ಅವು ಇವು ಎಲ್ಲವನ್ನು ತಗೊಂಡು ತನ್ನ ಸ್ವಾರ್ಥಕ್ಕೆ ಮಾಡ್ಕೊಳ್ತಾ ಇರ್ತಾನೆ. ಆದರೆ ನಾವು ಬೇರೆ ಜೀವಿಗಳನ್ನು ನಾವು ನೋಡಿದಾಗ, ಪಕ್ಷಿಗಳನ್ನು ನೋಡಿದಾಗ, ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ದವಸ ಧಾನ್ಯವನ್ನು ಅದು ತರುತ್ತೆ, ತಿನ್ನುತ್ತೆ, ನೆಮ್ಮದಿಯಾಗಿ ತನ್ನ ಗೂಡಿನಲ್ಲಿ ಮಲ್ಕೊಳ್ಳುತ್ತೆ. ನಾಳೆ ಬಗ್ಗೆ ಅದು ಚಿಂತೆ ಮಾಡೋದಿಲ್ಲ. ಅದೇ ಒಂದು ಪ್ರಾಣಿ ತಗೊಂಡ್ರೆ, ಒಂದು ಹುಲಿನೋ, ಸಿಂಹನೋ, ಕರಡಿನೋ, ಇನ್ನೊಂದು ಮತ್ತೊಂದು ಯಾವುದೇ ಒಂದು ಪ್ರಾಣಿ ತಗೊಂಡ್ರೆ, ಆ ದಿನಕ್ಕೆ ಎಷ್ಟು ಬೇಕೋ ಅದು, ಆ ಸಮಯಕ್ಕೆ ಎಷ್ಟು ಬೇಕೋ, ಹೊಟ್ಟೆ ಹಸುವಾಯ್ತೋ ಒಂದು ಯಾವುದೋ ಒಂದು ಪ್ರಾಣಿಯನ್ನ ಬೇಟೆಯಾಡ್ತು, ತಿಂತು, ಅದು ಮತ್ತೆ ಹಸುವಾಗುವ ತನಕ ಅದು ಬೇಟೆಯನ್ನ ಆಡೋದಿಲ್ಲ. ಪಕ್ಕದಲ್ಲೇ ಬೇಟೆ ಇದ್ರೂ ಸಹ ಅದು ಮುಟ್ಟೋದಿಲ್ಲ. ಸಿಂಹ ಅದು ತನ್ನ ಪಕ್ಕದಲ್ಲೇ ಜಿಂಕೆ ನೀರು ಕುಡಿತಿದ್ರು ಸಹ ಅದು ಮುಟ್ಟೋದಿಲ್ಲ. ಅದಕ್ಕೆ ಕಾರಣ ಅದಕ್ಕೆ ಹಸುವಿರೋದಿಲ್ಲ. ನಾವು ಹಾಗಲ್ಲ, ಹಸುವಿದ್ದು ಹೊಟ್ಟೆ ತುಂಬಿದ್ರು ಸಹ ಏನ್ ಮಾಡ್ತೀವಿ, ಸಂಪಾದನೆ ಮಾಡಿ 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 ಮನೆಯಲ್ಲಿ ಕಾಳುಗಳನ್ನು ಸ್ಟಾಕ್ ಕೊಟ್ಕೊಳ್ತೀವಿ. ನಾಳೆ ಸಿಗುತ್ತೋ ಇಲ್ವೋ, ನಾಳೆ ಸಿಗುತ್ತೋ ಇಲ್ವೋ. ಇದು ಮನುಷ್ಯನ ಸ್ವಾರ್ಥ. ಇಂತಹ ತನ್ನ ಸ್ವಾರ್ಥವನ್ನ ನೆನೆದು ವ್ಯರ್ಥವಾಗಿದೆ ದೇಹ. ಸ್ವಾರ್ಥಕ್ಕೋಸ್ಕರನೇ ದೇಹ ದುಡಿತಾ ಹೋಗಿ ನಮ್ಮ ಜೀವನವೆಲ್ಲ ವ್ಯರ್ಥ ಆಗಿದೆ. ಈ ವ್ಯರ್ಥವಾದಂತಹ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕಂತಂದ್ರೆ ನಿಜ ಸೇವೆ ಗೈಯಲಿಕ್ಕೆ ಬರಲಿ ಮುಂದು. ನಿಜವಾದಂತಹ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ವಿದ್ಯಾರ್ಥಿಗಳೇ, ಮುಂದಿನ ಜೀವನ ಅಂತಕ್ಕಂಥದ್ದು ನಿಮ್ಮ ಭವಿಷ್ಯದ ಜೀವನ ಆಗಿರುತ್ತೆ. ಹಾಗಾಗಿ ಇಂತಹ ಒಂದು ಈ ದಿನಕರ ದೇಸಾಯಿ ಅವರ ಈ ಒಂದು ಸಾರ್ಥಕ ಪದ್ಯ ಭಾಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಪದ್ಯ ಭಾಗದಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಏನು ಅಂತಂದ್ರೆ, ಬದುಕಿದ್ದಾಗ ನಾವು ಬೇರೆಯವರಿಗೆ ಸಹಾಯವನ್ನ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಆದರೆ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡಬಾರದು ಅನ್ನುವುದು ಈ ಒಂದು ಪದ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಜೊತೆಗೆ ನಾವು ಬದುಕಿದ್ದಾಗ ಯಾವ ರೀತಿ ನಿಸ್ವಾರ್ಥ ಮನೋಭಾವನೆಯಿಂದ ಬದುಕಬೇಕು, ಜೊತೆಗೆ ಸ್ವಾರ್ಥತೆಯನ್ನ ತೊರೆದು ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆಯನ್ನ ಮಾಡಬೇಕು. ಜೊತೆಗೆ ನಾವು ಸತ್ತಾಗೂ ಸಹ ನಮ್ಮ ದೇಹ ಅಂತಕ್ಕಂಥದ್ದು ಅದು ಇತರರಿಗೆ ಅಥವಾ ಬೇರೆಯವರಿಗೆ ಅದು ಮಾದರಿಯಾಗಿರಲಿ. ನಮ್ಮ ದೇಹದಲ್ಲಿ ಆತ್ಮ ಬಿಟ್ಟು ಹೋಗೋ ತನಕ ನೋಡಿ, ದೇಹದ ಒಳಗೆ ಆತ್ಮ ಇದ್ದಾಗ ಅದು ದೇಹಾತ್ಮ ಆಗಿರುತ್ತೆ. ಆ ದೇಹದಿಂದ ಆತ್ಮ ಅಂತಕ್ಕಂಥದ್ದು ಆ ದೇಹವನ್ನು ಬಿಟ್ಟು ಹೊರಗೆ ಬಂದ ಮೇಲೆ ಈ ದೇಹಕ್ಕೆ ಬೆಲೆನೇ ಇರೋದಿಲ್ಲ. ಯಾರನ್ನು ಈ ದೇಹದಿಂದ ಆತ್ಮ ಹೊರಗೆ ಬಂದ ಮೇಲೆ ಇದನ್ನು ಹೆಣ ಅಂತಾರೆ. ಆತ್ಮ ಇರೋ ತನಕ ಅದು ದೇಹ, ಮನುಷ್ಯ. ಆತ್ಮ ಹೊರಗೆ ಬಂದ ಮೇಲೆ ಆ ದೇಹಕ್ಕೆ ಬೆಲೆನೇ ಇರೋದಿಲ್ಲ, ಅದನ್ನ ಹೆಣ ಅಂತಾರೆ. ಬಾಡಿ ಅಂತ, ಡೆಡ್ ಬಾಡಿ ಇರುತ್ತೆ, ಸತ್ತ ದೇಹ. ಈ ಸತ್ತ ದೇಹಕ್ಕೆ ನೋಡಿ ಬೆಲೆ ಇರೋದಿಲ್ಲಲ್ಲ. ಹಾಗಾಗಿ ಆ ಸತ್ತ ದೇಹದಿಂದಲೂ ಸಹ ನಾವು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಒಂದು ಸಾರ್ಥಕ ಪದ್ಯ ಭಾಗದಲ್ಲಿ ಕವಿ ದಿನಕರ ದೇಸಾಯಿ ತುಂಬಾ ಸೂಕ್ಷ್ಮವಾಗಿ, ಬಹಳ ಸುಂದರವಾಗಿ ಉದಾಹರಣೆ ಕೊಡ್ತಾ ಯಾವ ರೀತಿ ಸಾರ್ಥಕ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸಿದ್ದಾರೆ. ಅಂದ್ರೆ ನಾವು ಸತ್ತಾಗ ನಮ್ಮ ದೇಹವನ್ನ ನಾವು ಭೂಮಿಯಲ್ಲಿ ಊದು ಬಿಡ್ತೀವಿ. ಇನ್ನು ಕೆಲವರು ಸುಡ್ತಾರೆ. ಸುಟ್ಟಾಗ ಆ ಬೂದಿ ಅಂತ ಏನಿರುತ್ತಲ್ಲ ಅದನ್ನು ತೆಗೆದು ನೀರಿನಲ್ಲಿ ಹಾಕಿದಾಗ ಅಲ್ಲಿ ಮೀನು, ಮೊಸಳೆ ಇತ್ಯಾದಿ ಜಲಚರ ಜೀವಿಗಳು ತಿಂದು ಬದುಕ್ತವೆ. ಆಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಹೊಲದಲ್ಲಿ ಭತ್ತ ಬೆಳೆಯುವ ಹೊಲದಲ್ಲಿ ಹಾಕಿದ್ರೆ ಭತ್ತ ಚೆನ್ನಾಗಿ ಬೆಳೆಯನ್ನು ಕೊಡುತ್ತೆ. ಆಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಜೊತೆಗೆ ಕೊಳದಲ್ಲಿ
ಕೊಳದಲ್ಲಿ ಬಿಟ್ಟಾಗ ಅಲ್ಲಿರ್ತಕ್ಕಂಥ ತಾವರೆಯ ಗಿಡ ಆ ಬೂದಿಯ ಸತ್ವವನ್ನು ಹೀರಿಕೊಂಡು ಒಳ್ಳೆಯ ದಷ್ಟಪುಷ್ಟವಾದಂತಹ ಹೂಗಳು ಹರಡ್ತಾ ಇರ್ತವೆ. ಆಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅದೇ ರೀತಿ ನಮ್ಮ ದೇಹ ಸತ್ತಾಗ ಸಹ ನಾವು ದೇಹದಿಂದ ಆತ್ಮ ಹೊರ ಹೋದ್ರೂ ಸಹ ನಮ್ಮ ದೇಹ ಸೇವೆಗೆ ನಿಲ್ಲಬೇಕು ಅನ್ನೋದು ಚುಟುಕು ಬ್ರಹ್ಮ ಕವಿ ದಿನಕರ ದೇಸಾಯಿ ಅವರು ಈ ಸಾರ್ಥಕ ಪದ್ಯ ಭಾಗದಲ್ಲಿ ಬಹಳ ಸುಂದರವಾಗಿ ಉದಾಹರಣೆಗಳ ಮೂಲಕ ತಿಳಿಯಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನೀವು ಸಾರ್ಥಕ ಪದ್ಯ ಭಾಗದ ಬಗ್ಗೆ ಇದರ ಭಾವಾರ್ಥವನ್ನು ನೀವು ಬಹಳ ಸುಂದರವಾದಂತಹ ಈ ಒಂದು ಪದ್ಯ ಭಾಗದ ಭಾವಾರ್ಥವನ್ನು ಕೂಡ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ, ಈ ಪದ್ಯ ಭಾಗವನ್ನ ಸುಂದರವಾಗಿ ಹಾಡಿರ್ತಕ್ಕಂತಹ ಒಂದು ಗೀತೆಯನ್ನು, ಈ ಒಂದು ಪದ್ಯ ಭಾಗದ ಒಂದು ಸುಂದರವಾದಂತಹ ರಾಗ ತಾಳಬದ್ಧವಾಗಿ ಹಾಡಿರ್ತಕ್ಕಂಥ ಗೀತೆಯನ್ನ ಕೇಳುವುದರ ಮೂಲಕ ಈ ಒಂದು ಪದ್ಯ ಭಾಗವನ್ನು ನಿಮಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ, ಅದೇ ರೀತಿ ನೀವು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲಿ ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಸೇರಿ ಬಿಡಿ, ನನ್ನ ದೇಹದ ಬೂದಿ ಕೊಳದಲ್ಲಿ ಸೇರಿ ಬಿಡಿ. ತಾವರೆಯು ದಿನ ದಿನವೂ ಅರಳುವಲ್ಲಿ, ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ. ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ.
ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರ ಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇವ ನಿಜ ಸೇವೆಗೈಯಲಿಕೆ ಬರಲಿ ಮುಂದು. ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ.